ಕಳೆದ 10 ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಂಸತ್ ಸದಸ್ಯರಾಗಿ ಅಭಿವೃದ್ಧಿ ಮಾಡಿರುವ ಪ್ರತಾಪ್ ಸಿಂಹ ಅವರಿಗೆ 3 ಅವಧಿಗೆ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿ ಕುಶಾಲನಗರ ಬಿಜೆಪಿ ಕಾರ್ಯಕರ್ತರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತದಲ್ಲಿ ಒತ್ತಾಯಿಸಿದರು. ಪುರಸಭೆ ಸದಸ್ಯ ಅಮೃತ್ ರಾಜ್ ಸಾಮಾನ್ಯ ಕಾರ್ಯಕರ್ತನಿಗೂ ಪ್ರತಾಪ್ ಸಿಂಹ ಸಿಗ್ತಾ ಇದ್ರು. ಕೊಡಗು, ಮೈಸೂರಿನಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಬಿಜೆಪಿ ಹೈಕಮಾಂಡ್ 3 ಅವಧಿಯ ಪಕ್ಷದ ಟಿಕೆಟ್ ಅನ್ನು ಸಿಂಹ ಅವರಿಗೆ ನೀಡಬೇಕೆಂದು ಒತ್ತಾಯಿಸಿದರು. ಯುವ ಮೋರ್ಚಾದ ಪ್ರಶಾಂತ್ ಮಾತನಾಡಿ, ಹಾಲಿ ಸಂಸದ ಪ್ರತಾಪ್ ಸಿಂಹ ಮತ್ತೊಮ್ಮೆ ಆಯ್ಕೆ ಬಯಸಿ ಕೊಡಗು, ಮೈಸೂರು ಕ್ಷೇತ್ರದಿಂದ ಸ್ಪರ್ಧಿಸಲು ಮುಂದಾಗಿದ್ದು, ಅವರಿಗೆ ಪಕ್ಷದ ವತಿಯಿಂದ ಟಿಕೆಟ್ ನೀಡುವಂತೆ ಒತ್ತಾಯಿಸುತ್ತೇವೆ ಎಂದರು. ಎಂಡಿ ಕೃಷ್ಣಪ್ಪ, ಸುಮನ್ ಗೌಡ, ಪುಷ್ಪಾ ನಾಗೇಶ್, ಇಂದಿರಾ ರಮೇಶ್, ಬಿ ಅಮೃತ್ ರಾಜ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಇಡೀ ದೇಶದಲ್ಲೇ ಕೂಡ ಒಂದು ಮಾದರಿ ಕ್ಷೇತ್ರವನ್ನು ರೂಪುಗೊಳಿಸಿದ್ದಾರೆ. ನಾವೆಲ್ಲ ಕೂಡ ಜಾತ್ಯತೀತವಾಗಿ ಅವರನ್ನು ನಾವೆಲ್ಲ ಬೆಂಬಲಿಸ್ತಾ ಇದ್ದೀವಿ. ಯಾಕಂತಂದರೆ ನಾವು ನೋಡ್ಬೋದು, ಸಂಸದರ ನಿಧಿಯನ್ನು ಅತಿ ಹೆಚ್ಚು ಬಳಕೆ ಮಾಡಿ ಪ್ರಧಾನಮಂತ್ರಿಯವರ ಮನವೊಲಿಸಿ ಕೊಡಗು ಮತ್ತು ಮೈಸೂರು ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನಗಳನ್ನು ತಗೊಂಡು ಬಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ನಮ್ಮ ಕೊಡಗುಗೆ ಈಗ ಆಲ್ರೆಡಿ 4-ವೇ ಲೈನ್ ಕೂಡ ರೆಡಿ ಆಗ್ತಾ ಇದೆ. ಹಾಗೂ ಏನು ರೈಲ್ವೇದು ಬಹುವರ್ಷದ ಕನಸಾಗಿತ್ತು, ಅದು ಈಗ ಕೂಡ ಡಿಪೇರ್ ಮುಗಿಸಿ 3800 ಕೋಟಿ ಹಣವನ್ನು ಕೂಡ ಇದರಲ್ಲಿ ಮೀಸಲಿಡುವಂಥ ಪ್ರಯತ್ನ ಕೂಡ ಆಗಿದೆ. ಅವರೇ ಈ ಬಾರಿ ಕಂಟಿನ್ಯೂ ಆದರೆ ಇದು ಕೊಡಗುಗೆ ಅತಿ ಹೆಚ್ಚು ಅವಕಾಶಗಳು ಬರುತ್ತೆ ಮತ್ತು ಅಭಿವೃದ್ಧಿಗಳು ಕೂಡ ಆಗುತ್ತೆ. ಮತ್ತು ಪ್ರತಾಪ್ ಸಿಂಹ ಅವರೇ ಕೂಡ ಅವರೊಂದು ಘೋಷಣೆ ಕೂಡ ಮಾಡಿದ್ದಾರೆ, ನಾನು ಕೂಡ ಏನು ಇದೆ ರಾಜಕೀಯದಲ್ಲಿ ಸಂಸದಾಗಿ ನಾನು ಕೂಡ ಇದೆ ಇಟ್ಕೊಳ್ಳೋದಿಲ್ಲ, ಈಗ ಮುಂದಿನ ಬಾರಿ ಬೇರೆಯವ್ರಿಗೆ ಅವಕಾಶ ಕೂಡ ಮಾಡಿಕೊಡ್ತೀನಿ, ಒಳ್ಳೆಯದಾಗಿ ಒಂದು ಅವಕಾಶ ಮಾಡ್ತೀನಿ. ಟಿಕೆಟ್ ಆಗಲಿ, MLA ಎಲೆಕ್ಷನ್ ಟಿಕೆಟ್ ಆಗಲಿ, ಮಾನದಂಡ ಏನಿರುತ್ತೆ, ಅಭಿವೃದ್ಧಿ ಅನ್ನೋದಿರುತ್ತೆ. ಪ್ರತಾಪ್ ಸಿಂಹನ ಅಭಿವೃದ್ಧಿಯಲ್ಲಿ 28% ಅವರೇ ಹೇಳೋ ಥರ ಯಾರು ಕಾಂಪಿಟೇಟರೇ ಇಲ್ಲ. ಆ ಮಾನದಂಡ ಇಟ್ಕೊಂಡು ನಾವು ಟಿಕೆಟ್ ಕೇಳೋದ್ರಲ್ಲಿ ತಪ್ಪೇನು ಅನ್ನೋದು. ಈಗ ರಾಜ್ಯಾಧ್ಯಕ್ಷರಾಗಲಿ ಇದನ್ನು ಅವರು ಮನಗಂಡು ನಮ್ಮ ಕ್ಷೇತ್ರ, ಈ ಮೈಸೂರು ಕೊಡಗು ಕ್ಷೇತ್ರ ಈ ಅಭಿವೃದ್ಧಿ ಮಾನದಂಡ ಇಟ್ಕೊಂಡು ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ನಮ್ಮ ಎಲ್ಲ ಒತ್ತಾಯ.